ಜೈ ಶ್ರೀರಾಮ್. ನಾನು ಅಜಿತ್ ಬೊಬ್ನಳ್ಳಿ. ವೆಲ್ಕಮ್ ಟು ಅಶ್ವವೇಗ. ಈಗ ಒಂದು ಮನೆ ಇರುತ್ತೆ ಅನ್ಕೊಳ್ಳಿ, ಅಲ್ಲ ಎಲ್ಲರಿಗೂ ಒಂದು ಮನೆ ಇರುತ್ತೆ, ಸ್ವಂತದ್ದೋ ಬಾಡಿಗೆದೋ. ಆ ಮನೇನ ಒಂದಿಷ್ಟು ದಿವಸಗಳಿಂದ ಈ ಕ್ಲೀನ್ ಅನ್ನೋದು ಕಂಡೇ ಇರೋದಿಲ್ಲ. ನೀವು ನೆಲ ಒರೆಸಿರಲ್ಲ, ಗುಡ್ಸಿರಲ್ಲ. ಹಾಗಾಗಿ ಒಬ್ರು ಕ್ಲೀನರ್ ಕರ್ಕೊಂಬಂದು ಒಬ್ರಿಗೇನೆ ನಿಮ್ಗೆ ಎಷ್ಟು ದಿವಸ ಬೇಕಾಗ್ಬೋದು ಮನೆ ಕ್ಲೀನ್ ಮಾಡೋಕ್ಕೆ ಅಂತ ಕೇಳಿದ್ರೆ ಏನ್ ಅನ್ಸುತ್ತೆ? ಬೇಕು ಒಂದು ಇಡೀ ದಿವಸ, ಒಂದು 2 ದಿವಸ ಅಂತಾರು ಹೇಳ್ತಾರೆ. ಈಗ ಈ 15-20 ವರ್ಷಗಳಿಂದ ರಾಡಿಯಾಗಿದ್ದ ಒಂದು ರಾಜ್ಯವನ್ನ ಜಸ್ಟ್ 8ರಿಂದ 10 ದಿವಸದಲ್ಲಿ ಕ್ಲೀನ್ ಮಾಡುವಂತಹದ್ದನ್ನ ಮಾಡ್ತಾ ಇದಾರಲ್ಲ, ಇದೇ ಪಶ್ಚಿಮ ಬಂಗಾಳದಲ್ಲಿ ಸುವೇಂದು ಅಧಿಕಾರಿ ಅವರು. ಈ ವಿಚಾರಕ್ಕೆ ನರೇಂದ್ರ ಮೋದಿ ಅವರಿಗೆ ಧನ್ಯವಾದ ಹೇಳಬೇಕು. ಇಲ್ಲಿ ಆ ಪಾರ್ಟಿ ಈ ಪಾರ್ಟಿ ಯಾವ ಪಾರ್ಟಿ ಕೂಡ ನೋಡಬೇಡಿ. TMC ಆದ್ರೂ ಅಷ್ಟೇ, BJP ಆದ್ರೂ ಅಷ್ಟೇ, BJP ಅಭಿಮಾನಿ ಆಗಿದ್ರು ಅಷ್ಟೇ, ವಿರೋಧಿ ಆಗಿದ್ರು ಅಷ್ಟೇ, ಇದೊಂದು ವಿಚಾರಕ್ಕೆ ನೀವು ಮೋದಿ ಅವರಿಗೆ ಶ್ಲಾಘನೆ ಕೊಡ್ಲೇಬೇಕಾಗುತ್ತೆ. ಯಾಕೆಂದ್ರೆ ಇದು ರಾಜಕೀಯದ ವಿಚಾರ ಅಲ್ಲ, ಬದಲಿಗೆ ಒಂದು ದೇಶದ ಭದ್ರತೆ ಅಂತ ಕರೀತಾರಲ್ಲ ಆ ವಿಚಾರಕ್ಕೆ. ಸಿಲಿಗುರಿ ಕಾರಿಡಾರ್ ಬಗ್ಗೆ ನೀವು ತುಂಬಾ ಚೆನ್ನಾಗಿ ಕೇಳಿರ್ತೀರ. ಈ ಚಿಕನ್ ನೆಕ್ ಅಂತ ಕರೀತಾರಲ್ಲ, ಈ ಈಶಾನ್ಯ ಭಾಗಗಳನ್ನ ಅದೊಂಥರ ತುಂಬಾ ಇಕ್ಕಟ್ಟಾದ ಭೂಭಾಗ, 20-22 ಕಿಲೋಮೀಟರ್ ಇರಬೇಕು. ಅಲ್ಲಿ ಈ ಬೇಲಿ ಹಾಕೋದು ಭಾರತದ ಭದ್ರತೆ ದೃಷ್ಟಿಯಿಂದ ತುಂಬಾನೇ ಮುಖ್ಯವಾಗಿತ್ತು. ಆದ್ರೆ ಈ TMCಯ ಮಮತಾ ಬ್ಯಾನರ್ಜಿ ಅವರು ಇದ್ರಲ್ಲ, ಅವ್ರು ಮಾತ್ರ ಕೇಂದ್ರ ಸರ್ಕಾರದ ಯಾವುದೇ ಮನವಿಯನ್ನು ಕೂಡ ಕಿವಿ ಮೇಲೆ ಹಾಕಿಕೊಳ್ತಾ ಇರಲಿಲ್ಲ. ಅಲ್ಲಿ BSFಗೆ ಜಾಗವನ್ನು ಕೊಡಬೇಕಾಗಿತ್ತು. ಆ ಜಾಗವನ್ನು ಕೊಟ್ಟ ಮೇಲೆ ಅವರು ಅಲ್ಲಿ ಬೇಲಿಯನ್ನ ಹಾಕೊಂಡು ಭಾರತಕ್ಕೊಂದು ಭದ್ರಕೋಟೆಯನ್ನ ರೆಡಿ ಮಾಡ್ತಾ ಇದ್ರು. ಅಲ್ಲಿ ನೇಪಾಳ, ಚೀನಾ ಅಂತ ಸಾಕಷ್ಟು ದೇಶಗಳಿಗೆ ಒಂದು ಕನೆಕ್ಟ್ ಆಗುವಂತಹ ಜಾಗ ಅದು. ಭಾರತದ ಗಡಿ ಎಲ್ಲೆಲ್ಲೆಲ್ಲ ಇದೆಯಲ್ಲ, ಅಲ್ಲೆಲ್ಲವೂ ಕಂಪೇರ್ ಮಾಡಿದ್ರೆ ಇದು ಕೂಡ ತುಂಬಾ ಮುಖ್ಯವಾದ ಒಂದು ಗಡಿ ಭಾಗ ಆಗುತ್ತೆ. ಆದ್ರೆ ಈ ಸುವೇಂದು ಅಧಿಕಾರಿ ಅವರು ಮಮತಾ ಬ್ಯಾನರ್ಜಿ ಅವರ ಮೊಂಡಾಟವನ್ನ ಬಂದು 10 ದಿವಸದಲ್ಲೇ ಕಿತ್ತಾಕಿದ್ದಾರೆ. 600 ಎಕರೆ ಜಾಗವನ್ನ BSFಗೆ ತಗೊಳ್ಳಿ, ಬೇಲಿ ಹಾಕೊಳ್ಳಿ, ಭಾರತವನ್ನ ಸೇಫ್ ಆಗಿ ಇಡಿ ಅಂತ ಹೇಳಿದ್ದಾರೆ. ಇದೊಂದು ವಿಚಾರ ಸಾಕು ಸುವೇಂದು ಅಧಿಕಾರಿ ಅವರಿಗೆ ಕನ್ಸಲ್ಲೂ ಮನ್ಸಲ್ಲೂ ಜೈ ಜೈ ಅನ್ನೋದಕ್ಕೆ. ಇನ್ನೂ ಅಲ್ಲೊಂದಿಷ್ಟು ವಿಚಿತ್ರವಾದ ರೂಲ್ಸ್ಗಳಿದ್ವು. ಅಂದ್ರೆ ಈ ಅಂಧಾ ದರ್ಬಾರ್ ಅಂತ ಕರೀತಾರಲ್ಲ ಹಾಗೆ. ಅಲ್ಲಿ ಬಾಂಗ್ಲಾದೇಶದಿಂದ ಈ ನುಸುಳ್ಕೊಂಡು ತೆವಳ್ಕೊಂಡು ಬೇಲಿ ಹಾರ್ಕೊಂಡು ಬಂದವರೇ ಜಾಸ್ತಿ ಆಗಿದ್ರು. TMC ಅವ್ರಿಗೆ ಕೇಳಬೇಕಾ, ಅವರೇ ದೊಡ್ಡ ವೋಟ್ ಬ್ಯಾಂಕು. ಹಾಗಾಗಿ ಅಲ್ಲಿ ರಸ್ತೆಗಳಲ್ಲಿ ನಮಾಜ್ ಕೆಲಸ ಸಿಕ್ಕಾಪಟ್ಟೆ ಮಾಡ್ತಾ ಇದ್ರು. ಅಲ್ಲ, ನಮಕರಂ ಕೆಲಸ ಅಲ್ಲ, ನಮಾಜ್ ಮಾಡೋದು ಅಂತಾರಲ್ಲ ಆ ಕೆಲಸ ಆಗ್ತಾ ಇತ್ತು. ಈಗ ಸಾಮಾನ್ಯವಾಗಿ ನೀವು ಪೂಜೆಯಲ್ಲಿ ಮಾಡ್ತೀವಿ, ದೇವಸ್ಥಾನದಲ್ಲಿ ಮಾಡ್ತೀವಿ, ಈ ಕ್ರೈಸ್ತರು ಅವರ ಪ್ರೇಯರ್ನಲ್ಲಿ ಮಾಡ್ತಾರೆ, ಚರ್ಚಲ್ಲಿ ಮಾಡ್ತಾರೆ. ಆದರೆ ಅಲ್ಲೊಂದು ಸಮುದಾಯ ಇತ್ತು, ಅವರು ಮಾತ್ರ ರೋಡನ್ನ ಬ್ಲಾಕ್ ಮಾಡ್ಕೊಂಡೇ ಅಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ರು. ಅದಕ್ಕೊಂದು ವಿಶೇಷವಾದ ಔಷಧಿಯನ್ನ ರೆಡಿ ಮಾಡಬೇಕಲ್ಲ, ಒಂದು ಶುಂಠಿ ಕಷಾಯವನ್ನ ಕೊಡ್ಲೇಬೇಕಲ್ಲ ಅಂತ ಸುವೇಂದು ಅಧಿಕಾರಿ ಅವರು ಇನ್ನು ಮೇಲೆ ರೋಡಲ್ಲಿ ಯಾರಾದ್ರೂ ಈ ತರ ಪ್ರಾರ್ಥನೆಯನ್ನ ಮಾಡ್ತಿರೋದು ನೋಡಿದ್ರೆ ಬೇರೆ ಭಾಷೆಯಲ್ಲೇ ಮಾತಾಡಬೇಕಾಗತ್ತೆ ಅಂತ ಕಟ್ಟುನಿಟ್ಟಾಗಿ ಹೇಳಿದ್ದಾರೆ. ಹೀಗಾಗಿ ಅಲ್ಲಿ ಈಗ ರೋಡಲ್ಲಿ ಬಂದು ಕೂತ್ಕೊಳ್ಳೋದು ಓ ವ್ಯವಹಾರ ನೈ ಚಲೇಗ ಅನ್ನೋ ತರ ಆಗಿದೆ. ಇನ್ನೊಂದು ಮೇಜರ್, ಈ ಅವರು ಮಾತನ್ನ ಕೇಳದೇ ಇರುವಂತವ್ರು ಪೊಲೀಸರು ಅಂದ್ರೂ ಕೂಡ ಅವರಿಗೆ ಭಯ ಇಲ್ಲ. ಯಾಕೆಂದ್ರೆ ಇಲ್ಲಿನ ಕಾನೂನು ಬಗ್ಗೆ ಅವ್ರಿಗೆ ಗೊತ್ತಿದ್ರು ಕೂಡ ಅವ್ರಿಗೆ ಒಂದು ಚೂರು ಗೌರವ ಕೊಟ್ಟು ಗೊತ್ತಿಲ್ಲ. ಹಾಗಾಗಿ ಅಲ್ಲಿ ಈ ಬೈಕಲ್ಲಿ 3-4 ಜನ ಓಡಾಡೋದು ಕಾಮನ್ ಆಗಿತ್ತು. ಜೊತೆಗೆ ಒಬ್ರು ಕೂಡ ತಲೆ ಮೇಲೆ ಹೆಲ್ಮೆಟೇ ಹಾಕ್ತಿರ್ಲಿಲ್ಲ. ಆದ್ರೆ ಸುವೇಂದು ಅಧಿಕಾರಿ ಬಂದ 3 ದಿವಸದಲ್ಲಿ ಅಲ್ಲಿ ಹೆಲ್ಮೆಟ್ ಅಂಗಡಿ ಎದುರುಗಡೆಗಳಲ್ಲಿ ದೊಡ್ಡ ಕ್ಯೂ ಇದೆ. ಈಗ ಮೋದಿ ಅವರು ರೇಷನ್ ಕೊಡ್ತೀನಿ ಅಂದ್ರೆ ಕ್ಯೂ ಮಾಡ್ತಾರಲ್ಲ, ಅದೇ ತರದಲ್ಲಿ ಹೆಲ್ಮೆಟ್ ಖರೀದಿ ಮಾಡಕ್ಕೆ ಕ್ಯೂ ಮಾಡಿದ್ದಾರೆ. ಅಂದ್ರೆ ಇದಕ್ಕೆ ಏನು ಹೇಳಬೇಕು, ಖುಷಿ ಆಗ್ಬೇಕಲ್ಲ. ಅವಾಗ್ಲೇ ಹೇಳಿದೆ, ಇಷ್ಟೊಂದು ವರ್ಷದ ರಾಡಿಯನ್ನ 10 ದಿವಸದಲ್ಲಿ ಕ್ಲೀನ್ ಮಾಡೋದಿದೆಯಲ್ಲ, ಅದು ಸುಲಭದ ಕೆಲಸ ಅಲ್ಲ. ಮತ್ತೆ ಈ TMCಯಲ್ಲಿ ಒಂದು ಕಲ್ಚರ್ ಅನ್ನ ಬೆಳೆಸ್ಕೊಂಡ್ ಬರ್ಲಾಗಿತ್ತು. ಏನಂದ್ರೆ ಅವ್ರ ವೋಟ್ ಬ್ಯಾಂಕ್ ಸಮುದಾಯ ಇದೆಯಲ್ಲ, ಅವರಿಗೆ ಪ್ರತಿ ವರ್ಷ ಇಂತಿಷ್ಟು ಈ ಗಿಫ್ಟ್ಗಳ ಮೂಲಕ ಅವರಿಗೆ ಹಿಟ್ಟು, ದುಡ್ಡು ಈ ತರದಲ್ಲಿ ಹೋಗ್ತಾ ಇತ್ತು. ಅದೊಂದು ಯೋಜನೆಯನ್ನೇ ಮಾಡಲಾಗಿತ್ತು. ಆದ್ರೆ ಸುವೇಂದು ಅಧಿಕಾರಿ ಬಂದ್ರು, ಆ ಯೋಜನೆಗೆ ಕತ್ರಿಯನ್ನ ಹಾಕಿದ್ರು, ಕಚಕ್ ಅನ್ಸಿ ಅದರಿಂದ ಎಲ್ಲರಿಗೂ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನುವಂತಹ ಒಂದು ಈ ಫುಡ್ ಸೆಕ್ಯೂರಿಟಿ ಯೋಜನೆ ಇರುತ್ತಲ್ಲ, ಅದಕ್ಕೆ ಆ ದುಡ್ಡನ್ನ ಹಾಕಿದ್ದಾರೆ. ಇದೇ ತರ ಹೇಳ್ತಾ ಹೋದ್ರೆ ಇಷ್ಟಿದೆ. ಅದಕ್ಕಾಗಿ ಹೇಳಿದ್ದು, ದೇಶದ ಭದ್ರತೆ ವಿಚಾರಕ್ಕೆ ಮೋದಿ ಅವರು
ಈ ಸುವೇಂದು ಅಧಿಕಾರಿ ಅವ್ರನ್ನ ತಂದರು, ಸುವೇಂದು ಅಧಿಕಾರಿ ಅವರು ಆ ನಂಬಿಕೆನ ಉಳಿಸಿಕೊಂಡ್ರು. ಆ್ಯಂಡ್ ನಮ್ಮ ಆ ಅಪಾಯದಲ್ಲಿದ್ದ ಒಂದು ಗಡಿ ಭಾಗ ಇನ್ಮೇಲೆ ಗಟ್ಟಿಯಾಗುತ್ತೆ. ಯಾಕೆಂದರೆ ಅಲ್ಲಿ ನಮ್ಮ ಸೈನ್ಯ ಬಂದಿದೆ, ಬೇಲಿಯನ್ನು ಹಾಕಿದೆ, ಹಾಗೆ ಅಲ್ಲಿ ರಕ್ಷಣೆ ಮಾಡೇ ಮಾಡುತ್ತೆ. ಹೀಗಾಗಿ ಪಕ್ಷಾತೀತವಾಗಿ ದೇಶಭಕ್ತಿ ಇರೋರೆಲ್ಲ ಮೋದಿಗೊಂದು ಅಭಿನಂದನೆ ಸಲ್ಲಿಸಲೇಬೇಕು. ನೀವೇ ಹೇಳ್ತೀರಾ? ಇನ್ನು ಯಾರೆಲ್ಲ ಅಶ್ವವೇಗ ಚಾನಲನ್ನು ಸಬ್ಸ್ಕ್ರೈಬ್ ಆಗಿರುವ ಈ ಕೂಡಲೇ ಆಗಿ, ಹಾಗೆ ಎಲ್ಲ ವಿಡಿಯೋಗಳಿಗಾಗಿ ಬೆಲ್ ಐಕಾನನ್ನು ಒತ್ತಿ. ಜೈ ಶ್ರೀರಾಮ್.